ಡಯಾಲಿಸಿಸ್ ಪೇಷಂಟ್ ಕಡೆಯಿಂದ ದೂರು ಬಂದಿತ್ತು. ಡಯಾಲಿಸಿಸ್ ಪೇಷಂಟ್ ಕಡೆಯಿಂದ ಬಂದ ದೂರು ಏನು ಅಂತ ಹೇಳಿದ್ರೆ, ಇಲ್ಲಿ ಡಯಾಲಿಸಿಸ್ ಮಾಡದೆ ಪ್ರೈವೇಟಿಗೆ ಕಳಿಸ್ತಾ ಇದ್ದಾರೆ, ನಾವು ಬಡವರು ಏನು ಮಾಡಬೇಕು, ನಮಗೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋಕ್ಕಾಗತ್ತಾ ಅಂತಕ್ಕಂಥ ದೂರು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಸ್ಪಿಟ್ಲಿಗೆ ಭೇಟಿ ಮಾಡಿದಾಗ ಅವರು 1 ವಾರ ಮಾತ್ರ ಸಮಸ್ಯೆ ಇತ್ತು ಅಂತಕ್ಕಂಥದ್ದನ್ನು ಹೇಳಿದರು. ಇದ್ರ ಜೊತೆಗೆ ಪೇಷಂಟ್ಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತಾಯಿಲ್ಲ, ಆಸ್ಪತ್ರೆಗೆ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲದಿರೋದು ಕಾರಣಕ್ಕೋಸ್ಕರವಾಗಿ ಈಗ ಇವರು ಪ್ರೈವೇಟಿಗೆ ಬರೆದು ಕಳಿಸ್ತಾರೆ. ಬಡವ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾನೆ, ಅವನಿಗೆ ಪ್ರೈವೇಟಿಗೆ ಬರೆದು ಕಳಿಸಿದರೆ ಅವನಿಗೆ ಅಥವಾ ಅವರಿಗೆ ಬರೆದು ಕಳಿಸಿದರೆ ಅವ್ರು ಎಲ್ಲಿಂದ ತರಬೇಕು ದುಡ್ಡನ್ನ? ಆ ಥರ ಯಾವುದೇ ಪೇಷಂಟ್ ಕೇಳಿದ್ರು 10 ಪೇಷಂಟಲ್ಲಿ 6 ಜನ ನಮಗೆ ಖಾಸಗಿಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಅಲ್ಲಿ ಹೋದಾಗ ಹೇಳಿದರು. ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಮಾಡೋದಕ್ಕೂ ಆಗದಿರೋಷ್ಟು ಸರ್ಕಾರ ದಿವಾಳಿಯಾಗಿದೆಯಾ? ನಿಮಗೆ ಇತ್ತೀಚೆಗೆ ನಿಗಮ ಮಂಡಳಿಗಳಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ರಿ. ಒಂದೊಂದು ನಿಗಮ ಮಂಡಳಿಗೆ 6 ರಿಂದ 10 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ನಿಮ್ಮ ಆದ್ಯತೆ ಯಾವುದು? 4 ಜನರಿಗೆ ಸಂಪುಟದ ದರ್ಜೆ ಸ್ಥಾನಮಾನ ಕೊಟ್ಟು ಅವ್ರನ್ನ ಮೆರೆಸೋದು ನಿಮ್ಮ ಆದ್ಯತೆನಾ, ಅಥವಾ ಜೀವ ಉಳಿಸ್ಕೊಳ್ಳೋಕ್ಕೆ ಅಂತ ಬರ್ತಕ್ಕಂಥ ಬಡವರಿಗೆ, ಅಸಹಾಯಕ ಜನರಿಗೆ ನೆರವಾಗೋದು ನಿಮ್ಮ ಆದ್ಯತೆನಾ? ದುರ್ದೈವ ಸಂಗತಿ, ಆ ಡಯಾಲಿಸಿಸ್ನವರಿಗೆ ಎಂಥದವರು ಎಂಥ ಪ್ಲಸ್ಸು ಅದಲ್ಲ, ಕಂಪ್ನಿ ಹೆಸರು ನೆಪ್ರೋ ಕೇರು. ಅವ್ರಿಗೆ 10 ತಿಂಗಳಿಂದ ಅವರಿಗೆ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಅಮೌಂಟ್ನ ಕೊಟ್ಟಿಲ್ವಂತೆ ರಾಜ್ಯದಲ್ಲಿ. ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ದುಡ್ಡು ಬರ್ತಾ ಇಲ್ವಂತೆ, ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ಬೇಕಾದ ರೀತಿ ಕ್ರಮ ತಗೊಂಡಿಲ್ವಂತೆ. ಇದಕ್ಕೆ ಯಾಕಿರಬೇಕು? ಈ ಬಾಳಿಗೆ ಸರ್ಕಾರ ಯಾಕಬೇಕು? ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸಣ್ಣ ಮಾಡಬೇಡಿ, ತಾರತಮ್ಯ ಆಗುತ್ತೆ. ನೀವು ಒಂದು ಕೋಮನ್ ಮಾತ್ರ ಓಲೈಸುವ ರಾಜಕಾರಣ, ಅದು ಉಳಿದವ್ರಿಗೆ ಮಾಡುವ ಅನ್ಯಾಯ ಆಗುತ್ತೆ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ನಿಮಗೆ ಮತ ಹಾಕಿರೋರು ಬರೀ ಅವ್ರು ಮಾತ್ರ ಅಂತಂದರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ. ಅವ್ರಿಗೆ ಮಾತ್ರ ಬಡ್ಡಿಮಾನ ಮಾಡೋದು, ಉಳಿದವ್ರಿಗೆ ಬಡ್ಡಿಮಾನ ಮಾಡದೇ ಇರೋದು ಅಂತಂದರೆ ಸಂವಿಧಾನವನ್ನು ಪಾಲಿಸುವವರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ, ನ್ಯಾಯವನ್ನು ಪರಿಪಾಲನೆ ಮಾಡೋರು ನಡೆದುಕೊಳ್ತಕ್ಕಂಥ ಲಕ್ಷಣ ಅಲ್ಲ. ಹಾಗಾಗಿ ನೀವೇನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ರಿ, ಇದು ಅಕ್ಷಮ್ಯ ಅಪರಾಧ. ತಕ್ಷಣ ನೀವು ಎಲ್ಲ ನಿಗಮಗಳ ಬಡವರು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಬಡ್ಡಿಮಾನ ಮಾಡಿ. ಇಲ್ಲ ಯಾರಿಗೆ ಇನ್ನೊಬ್ರಿಗೆ ಮಾಡಲ್ಲ ಅಂತಂದರೆ ಇದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಈ ಸಂವಿಧಾನ ವಿರೋಧಿ ಆಗುತ್ತೆ. ಅಲ್ಲಿ ತೇಜಸ್ವಿ ಸೂರ್ಯರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂಥ ಭಾವನೆಯನ್ನು ಈ ಸರ್ಕಾರ ತೋರಿಸಿದೆ. ಈ ತಾನಾಸಾಯಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಅವರನ್ನು ಬಂಧಿಸೋದ್ರ ಮೂಲಕ ನೀವು ಜನವಿರೋಧಿಯಾಗಿ ವರ್ತನೆ ಮಾಡಿದ್ದೀರಿ. ಕಾಳಜಿ ಇದೆ, ನಾವು ಜನರ ಸಮಸ್ಯೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಜನ ಅವರು ಸಂಕಷ್ಟದ ಸುಳಿಗೆ ಸಿಗಾಕಬಾರ್ದು. ಜನ ಕಾಂಗ್ರೆಸ್ಸಿಗೆ 136 ಸೀಟ್ ಗೆಲ್ಲಿಸಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ? ನೀವು ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನವಿರೋಧಿ ನೀತಿ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನಿಮ್ಮ ಬೆಲೆ ಏರಿಕೆಯಿಂದ, ನಿಮ್ಮ ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ದಾರೆ. ಅಭಿವೃದ್ಧಿ ಶೂನ್ಯವಾಗಿರೋದನ್ನು ಜನ ನೋಡ್ತಾ ಇದ್ದಾರೆ. ಜನರಿಗೆ ಈಗಲೇ ಇವರು ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ ಜನರಿಗೆ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಯಾರು ಜನರ ಬಗ್ಗೆ ಕೇಳೋರೇ ಗತಿ ಇಲ್ಲ. ಮತ್ತು ಈಗ ಒಂದು ರೀತಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂತ ಆಗಿಬಿಟ್ಟಿದೆ. ಇಲ್ಲಿ ಯಾರಿಗೂ ಜನಪರ ಕಾಳಜಿ ಇಲ್ಲ. ಕೇವಲ ಎಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂತಾರ ಸ್ಥಿತಿ ಆಗಿಬಿಟ್ಟಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.